ಹಾಯ್, ತಕ್ಷಣವೇ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಒಮ್ಮೆ ಚುರುಮುರಿಯ ಸ್ನ್ಯಾಕ್ ಮಾಡಿ ತೋರಿಸ್ತೇನೆ. ಇದು 5 ನಿಮಿಷದಲ್ಲಿ ರೆಡಿಯಾಗುತ್ತೆ. ನಾನು ಈಗ 1 ಬೌಲ್ನಷ್ಟು ಚುರುಮುರಿಯನ್ನು ತಗೊಂಡಿದ್ದೇನೆ. 1 ಕಪ್ಪಷ್ಟು ಮೊಸರನ್ನು ಹಾಕ್ತೇನೆ. 1 ಕಪ್ಪಷ್ಟು ನೀರನ್ನು ಹಾಕುತ್ತಿದ್ದೇನೆ. ಮತ್ತು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ 2 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡ್ತೇನೆ. ಈಗ ನನ್ನ ಚಾನೆಲಿಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡಿಕೊಳ್ಳುವವರು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಮಿಕ್ಸ್ ಮಾಡಿದ ಚುರುಮುರಿಯನ್ನು ಜಾರಿನೊಳಗೆ ಹಾಕುತ್ತಿದ್ದೇನೆ. ಆಮೇಲೆ 1 ಆಲೂಗಡ್ಡೆ 4 ಕಟ್ ಮಾಡಿದ್ದನ್ನು ಹಾಕುತ್ತೇನೆ. ಆಲೂಗಡ್ಡೆ ಹಾಕುವುದರಿಂದ ಬಜ್ಜಿ ಸ್ಮೂತಾಗಿ ಬರುತ್ತೆ. ಮತ್ತು ಅರ್ಧ ಕಪ್ಪಷ್ಟು ಮೈದಾ ಹುಡಿಯನ್ನು ಹಾಕುತ್ತೇನೆ. ಅರ್ಧ ಕಪ್ಪು ಅಕ್ಕಿ ಹಿಟ್ಟನ್ನು, ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತೇನೆ. ಒಳ್ಳೆ ಮಾಡಿ ಗ್ರೈಂಡ್ ಮಾಡಿ ಆದ ನಂತರ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಹಿಟ್ಟು ಬರಬೇಕು. ಈಗ ಇದನ್ನು ಒಂದು ಬೌಲಿಗೆ ಹಾಕುತ್ತೇನೆ. ಈ ರೆಸಿಪಿ 5 ನಿಮಿಷದಲ್ಲಿ ರೆಡಿಯಾಗುತ್ತೆ. ಮತ್ತು ನೀವು ಕೇಳಿ ತಿನ್ನುವಷ್ಟು ಅಷ್ಟು ಇಷ್ಟವಾಗುತ್ತೆ ನಿಮಗೆ. ನೋಡಿ, ಒಮ್ಮೆ ಮಾಡಿ ನೋಡಿ ಇದನ್ನು. ಈಗ ನಾನು 1 ಈರುಳ್ಳಿಯನ್ನು ಹಾಕುತ್ತಿದ್ದೇನೆ ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸನ್ನು ಹಾಕುತ್ತಿದ್ದೇನೆ. ಸಣ್ಣ ಕಟ್ ಮಾಡಿದ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಚಿಟಿಕೆಯಷ್ಟು ಸೋಡಾ ಹಾಕಿಕೊಳ್ಳುತ್ತೇನೆ. 1 ಚಮಚ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ಇದನ್ನು ಚಮಚ ತೆಗೆದುಕೊಂಡು ಒಳ್ಳೆ ಮಾಡಿ ಮಿಕ್ಸ್ ಮಾಡಿ 3 ಸತಿ. ಆಗ ಅದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ನೋಡಿ ರೆಡಿಯಾಗಿದೆ. ನಾನೀಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ತಗೊಂಡಿದ್ದೇನೆ. ಎಣ್ಣೆ ಒಳ್ಳೆ ಬಿಸಿಯಾದ ನಂತರ ಹಿಟ್ಟನ್ನು ಮೆಲ್ಲನೆ ಹಾಕಿ ಗ್ಯಾಸ್ ಸ್ಲೋ ಫ್ಲೇಮಲ್ಲಿ ಇಡಿ. ಈ ರೀತಿ ಗೋಳಿ ಬಜೆ ಬಿಡ್ಬೋದು. ಗ್ಯಾಸ್ ಫ್ಲೇಮ್ ಮೆಲ್ಲನೆ ಇಡಿ. ಹೆಚ್ಚು ಹಿಡಿಯೋದರಿಂದ ಚುರುಮುರಿ ಗೋಳಿ ಬಜೆ ಒಳಗೆ ಬೇಯುವುದಿಲ್ಲ. ಅದಕ್ಕೆ ಸ್ಲೋ ಫ್ಲೇಮಲ್ಲಿ ಇಟ್ಟು ಮೆಲ್ಲನೆ ಬೇಯಲು ಬಿಡಿ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. 2 ಸೈಡಲ್ಲೂ ಸಹ ಒಳ್ಳೆ ಬೇಯಿಸಿ. ಒಳ್ಳೆ ಮಾಡಿ ಗಡಿ ಮುಟ್ಲಿಕ್ಕೆ ಹೋಗಬೇಡಿ. ನೋಡಿ, ಈಗ ಒಳ್ಳೆ ಬೇಯ್ದಿದೆ 2 ಸೈಡ್ ಸಹ. ಈಗ ಮೆಲ್ಲನೆ ತೆಗೆಯಿರಿ. ನೋಡಿ, ಹೀಗೆ ಬೇಯುವುದರಿಂದ ಚುರುಮುರಿ ಗೋಳಿ ಬಜೆ ತುಂಬ ಸ್ಮೂತ್ ಬಂದಿದೆ ಮತ್ತು ತುಂಬ ಟೇಸ್ಟ್ನೂ ಆಗುತ್ತೆ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ಮತ್ತು ಹೇಳಿ ನನಗೆ ಕಮೆಂಟಲ್ಲಿ ಹೇಗೆ ಆಗಿದೆ ಅಂತ. ಮತ್ತು ನಿಮಗೆ ಈ ಥರ ರೆಸಿಪಿಗಾಗಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಕಮೆಂಟಲ್ಲಿ ಹೇಳಿ ನನಗೆ. ಥ್ಯಾಂಕ್ ಯು ಸೋ ಮಚ್.